ಗ್ಯಾಸ್ ಟ್ರಬಲ್ ಹೆಚ್ಚಾಗ್ತಾ ಇದೆ, ಜನಾಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಮೋದಿ ಅಲರ್ಟ್ ಮಾಡಲಾಗಿದೆ. ಕೇಂದ್ರ ಸಚಿವರ ಜೊತೆ ಪಿಎಂ ಹೈ ವೋಲ್ಟೇಜ್ ಸಭೆಯನ್ನ ಮಾಡಿದ್ದಾರೆ. ಭಾರತದ ತೈಲ ಬಿಕ್ಕಟ್ಟಿನ ಸಮಸ್ಯೆ ಪರಿಹಾರ ಆಗತ್ತಾ? ಹೈ ವೋಲ್ಟೇಜ್ ಸಭೆಯನ್ನ ಕರೆಯಲಾಗಿದೆ. ಪಾರ್ಲಿಮೆಂಟ್ ಪ್ರಧಾನಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಲಾಗಿರುವಂಥದ್ದು. ಸಭೆಯಲ್ಲಿ ಅಮಿತ್ ಶಾ, ಹರ್ದೀಪ್ ಸಿಂಗ್ ಪುರಿ ಭಾಗಿಯಾಗಿದ್ದಾರೆ. ಎಲ್ಪಿಜಿ ತೈಲ ಪೂರೈಕೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಹಾರ್ಮುಜ್ನಿಂದ ಈವರೆಗೆ ಎಷ್ಟು ಹಡಗು ಬಂದಿದೆ, ಇನ್ನು ಎಷ್ಟು ಹಡಗುಗಳು ಭಾರತಕ್ಕೆ ಬರಬೇಕು, ಗ್ಯಾಸ್ ಸಮಸ್ಯೆ ಬಗೆಹರಿಸುವುದಕ್ಕೆ ಏನು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ, ಕಮರ್ಷಿಯಲ್ ಸಿಲಿಂಡರ್ ಯಾವಾಗ ಪೂರೈಸಬಹುದು, ಇನ್ನು ಎಷ್ಟು ದಿನಗಳ ಕಾಲ ಗ್ಯಾಸ್ ಟ್ರಬಲ್ ಇರುತ್ತೆ, ಗ್ಯಾಸ್ಗೆ ನಮ್ಮಲ್ಲಿ ಏನೆಲ್ಲ ಪರ್ಯಾಯ ವ್ಯವಸ್ಥೆ ಇದೆ, ಮುಂದಿನ ದಿನಗಳಲ್ಲಿ ಎಲ್ಲಿಂದ ತೈಲವನ್ನ ತರಬಹುದು, ಸಿಲಿಂಡರ್ ಸಮಸ್ಯೆಯನ್ನ ಬಗೆಹರಿಸುವ ಸಂಬಂಧ ಮೀಟಿಂಗ್ ಅನ್ನ ಮಾಡಲಾಗಿದೆ. ಗ್ಯಾಸ್ ಟ್ರಬಲ್ನಿಂದಾಗಿ ಜನಾಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಮೋದಿ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸಚಿವರ ಜೊತೆಗೆ ಪಿಎಂ ಹೈ ವೋಲ್ಟೇಜ್ ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು. ಭಾರತದ ತೈಲ ಬಿಕ್ಕಟ್ಟಿನ ಸಮಸ್ಯೆ ಪರಿಹಾರ ಆಗತ್ತಾ? ಪಾರ್ಲಿಮೆಂಟ್ ಪ್ರಧಾನಿ ಕಚೇರಿಯಲ್ಲಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸಭೆಯಲ್ಲಿ ಅಮಿತ್ ಶಾ, ಹರ್ದೀಪ್ ಸಿಂಗ್ ಪುರಿ ಭಾಗಿಯಾಗಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂಥದ್ದು. ಗ್ಯಾಸ್ ಟ್ರಬಲ್ನಿಂದಾಗಿ ಜನಾಕ್ರೋಶ ಯಾವಾಗ ಹೆಚ್ಚಾಗೋದಕ್ಕೆ ಆರಂಭವಾಯಿತು, ಇದೀಗ ಮೋದಿ ಅಲರ್ಟ್ ಆಗಿ ಕೇಂದ್ರ ಸಚಿವರ ಜೊತೆಗೆ ಹೈ ವೋಲ್ಟೇಜ್ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಎಲ್ಪಿಜಿ ತೈಲ ಪೂರೈಕೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ತಾ ಇದ್ದಾರೆ. ಹಾರ್ಮುಜ್ನಿಂದ ಈವರೆಗೂ ಕೂಡ ಎಷ್ಟು ಹಡಗು ಬಂದಿದೆ, ಇನ್ನು ಎಷ್ಟು ಹಡಗುಗಳು ಭಾರತಕ್ಕೆ ಬರಬೇಕಾಗಿದೆ, ಗ್ಯಾಸ್ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಕ್ರಮವನ್ನ ಕೈಗೊಳ್ಳಲಾಗಬಹುದು, ಕಮರ್ಷಿಯಲ್ ಸಿಲಿಂಡರ್ ಯಾವಾಗ ಪೂರೈಸಬಹುದು, ಇನ್ನು ಎಷ್ಟು ದಿನಗಳ ಕಾಲ ಗ್ಯಾಸ್ ಟ್ರಬಲ್ ಹೀಗೆ ಮುಂದುವರಿಯುತ್ತೆ. ಸೊ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮೋದಿ ಆಯೋಜನೆ ಮಾಡಿರುವಂಥದ್ದು. ಗ್ಯಾಸ್ಗೆ ನಮ್ಮಲ್ಲಿ ಏನೆಲ್ಲ ಪರ್ಯಾಯ ವ್ಯವಸ್ಥೆ ಇದೆ ಅದನ್ನ ಕಂಡುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತುಕತೆ, ಚರ್ಚೆ ಕೂಡ ನಡೆದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲಿಂದ ತೈಲವನ್ನು ತರಬಹುದು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸುವ ಸಂಬಂಧ ಇದೀಗ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂಥದ್ದು. ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಭಾರತದ ತೈಲ ಬಿಕ್ಕಟ್ಟಿನ ಸಮಸ್ಯೆ ಪರಿಹಾರ ಆಗತ್ತಾ? ಹಾಗಿದ್ರೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಸಭೆಯನ್ನ ಮಾಡಿರುವಂಥದ್ದು. ಒಂದಷ್ಟು ಪರಿಹಾರಗಳ ಬಗ್ಗೆ, ಮತ್ತೆ ಎಲ್ಲಿಂದ ಪೂರೈಕೆ ಆಗಬಹುದು, ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತೆ ಎಷ್ಟು ಹಡಗುಗಳು ಇನ್ನೂ ಕೂಡ ಬರಬೇಕಾದಂಥದ್ದು ಬಾಕಿ ಉಳಿದಿದೆ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ಮೋದಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಪಾರ್ಲಿಮೆಂಟ್ನ ಪ್ರಧಾನಿ ಕಚೇರಿಯಲ್ಲಿ ಈ ಒಂದು ಸಭೆ ಆಯೋಜನೆ ಆಗಿದೆ. ಅಮಿತ್ ಶಾ ಮತ್ತು ಹರ್ದೀಪ್ ಸಿಂಗ್ ಪುರಿ ಈ ಸಭೆಯಲ್ಲಿ ಮೇನ್ಲಿ ಭಾಗಿಯಾಗಿರುವಂಥದ್ದು. ಎಲ್ಲ ವಿಚಾರಗಳ ಬಗ್ಗೆ ಮಾತುಕತೆ, ಚರ್ಚೆಯನ್ನು ಆಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಷ್ಟು ದಿನ ಇನ್ನೂ ಕೂಡ ಹೀಗೆ ಕಷ್ಟವನ್ನು ಫೇಸ್ ಮಾಡೋದು, ಟ್ರಬಲ್ ಎಷ್ಟು ದಿನ ಹೀಗೆ ಇರುತ್ತೆ, ಅಭಾವ, ಮತ್ತು ಅದಕ್ಕೆ ಪರ್ಯಾಯವಾಗಿ ನಾವು ಎಲ್ಲಿಂದ ತೈಲವನ್ನು ತರಬಹುದು, ಎಷ್ಟು ಹಡಗುಗಳು ಫೈನಲಿ ಸಿಲುಕಾಕೊಂಡಿರುವಂಥದ್ದು, ಅಂದರೆ ಇಲ್ಲಿಗೆ ಫೈನಲಿ ಎಷ್ಟು ಹಡಗುಗಳು ಬರಬೇಕು, ಎಷ್ಟು ಶಿಪ್ಸ್ ಬರೋದು ಬಾಕಿ ಇದೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗಲ್ಲಿ ಆಗ್ತಾ ಇರುವಂತಹ ಗ್ಯಾಸ್ ಟ್ರಬಲ್ಗೆ, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಮಾಡಿರುವಂತಹ ಸಭೆ. ಯಾವಾಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ, ಏನು ಮಾಡ್ತಾ ಇದ್ದೀರಾ ಮೋದಿಜಿ, ರಶ್ಮಿಕಾ ಮಂದಣ್ಣ ಮದುವೆಗೆ ಟ್ವೀಟ್ ಮಾಡ್ತೀರಾ, ವಿಶಸ್ ಮಾಡ್ತೀರಾ, ವಿಶ್ವ ಚಾಂಪಿಯನ್ಶಿಪ್ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಟ್ವೀಟ್ ಮಾಡ್ತೀರಾ, ವಿಶಸ್ ಮಾಡ್ತೀರಾ, ಸೊ ಇವಾಗ ಏನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಜನರು ಯಾವಾಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದನದಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಯಿತು. ವಿಪಕ್ಷದವರು ಟಾಂಗನ್ನು ಕೊಡೋದಕ್ಕೆ ಯಾವಾಗ ಮುಂದಾದರು. ಸೊ ಆ ಒಂದು ಸಂದರ್ಭದಲ್ಲಿ ಇದೀಗ ಅದರ ಬೆನ್ನಲ್ಲೇ ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಗ್ಯಾಸ್ ಟ್ರಬಲ್ ಜನಾಕ್ರೋಶಗೊಂಡಿರುವಂಥದ್ದು. ಮೋದಿ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸಚಿವರ ಜೊತೆಗೆ ಪಿಎಂ ಹೈ ವೋಲ್ಟೇಜ್ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಭಾರತದ ತೈಲ ಬಿಕ್ಕಟ್ಟಿನ ಸಮಸ್ಯೆ ಆಗಿದ್ರೆ ಪರಿಹಾರ ಆಗತ್ತಾ? ಯಾವುದೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು, ಹೇಗೆ ಪೂರೈಕೆ ಮಾಡಬಹುದು, ಗ್ಯಾಸ್ ಅಭಾವವನ್ನು ಹೇಗೆ ನಿಲ್ಲಿಸಬಹುದು. ಸಭೆಯಲ್ಲಿ ಅಮಿತ್ ಶಾ, ಹರ್ದೀಪ್ ಪುರಿ ಸಿಂಗ್ ಭಾಗಿಯಾಗಿದ್ದಾರೆ. ಕೂಡ ಎಲ್ಪಿಜಿ ತೈಲ ಪೂರೈಕೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ ಮೋದಿ ಕಡೆಯಿಂದ. ಸೊ ಹಾರ್ಮುಜ್ನಿಂದ ಇವರಿಗೆ ಎಷ್ಟು ಹಡಗುಗಳು ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ, ಎಲ್ಲೆಲ್ಲಿಗೆ ತಲುಪಿಸ್ಬೋದು, ಎಷ್ಟೆಷ್ಟು ತಲುಪಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ.